ಅಂದರೆ ಇವತ್ತು ನಮ್ಮ ಮದುವೆ ಅಥವಾ ಇನ್ನೊಂದಿನೋ ಒಂದು ವಿಚಾರಕ್ಕೆ ಅವಕಾಶಗಳನ್ನು ಮಾನದಂಡಾಗಿ ತೊಗೊಂಡ್ಬಿಡ್ತಾರೆ. ಅಂದರೆ ಈಗ ಅವಕಾಶ ಕೊಡಬೇಕು ಅಂತಂದರೆ ನಿಮ್ಗೆ ಮದುವೆ ಆಗಿದೆಯಾ, ನೀವು ಸಿಂಗಲ್ಲ, ಏನು ಕತೆ, ಈ ಥರದ್ದೆಲ್ಲ ರಿಸ್ಟ್ರಿಕ್ಷನ್ಸ್ ಮಾಡಿಬಿಡ್ತಾರೆ. ಪರ್ಸ್ನಲ್ ಲೈಫ್ ಬೇರೆ, ಪ್ರೊಫೆಷ್ನಲ್ ಲೈಫ್ ಬೇರೆ. ಪ್ರೊಫೆಷ್ನಲ್ ಲೈಫಲ್ಲಿ ನೀವು ಏನು ನೋಡ್ತೀರಾ? ಟ್ಯಾಲೆಂಟ್ ನೋಡ್ತೀರಾ, ನಮ್ಮ ಕೆಪಾಸಿಟಿ ಏನು ಅಂತ ನೋಡ್ತೀರಾ. ಬಟ್ ಆ ಥರ ಆಗ್ತಿಲ್ಲ ಅಂತ. ಈಗ ಆ್ಯಕ್ಚುಲಿ ನಾವು ಬರೀ ಚಿತ್ರರಂಗ ಅಂತ ಅನ್ಕೊಳ್ಳೋದು ಆ್ಯಕ್ಚುಲಿ ತಪ್ಪಾಗುತ್ತೆ. ಬೇರೆ ಕಂಪ್ನಿಗಳಲ್ಲೂ, MNC ಕಂಪ್ನಿಗಳಲ್ಲೂ ಕೆಲವು ಕಡೆ ನೀವು ಮದುವೆ ಆಗಿದ್ದೀರಾ ಇಲ್ಲ ಅಂತ ಕೇಳ್ತಾರೆ. ಬಿಕಾಸ್ ಮದುವೆ ಆದರೆ ನೀವು ಫ್ಯಾಮಿಲಿಗೆ ತುಂಬ, ಅಂದ್ರೆ ಎಸ್ಪೆಷಲಿ ಹೆಣ್ಮಕ್ಳು, ನೀವು ಮದುವೆ ಆಗಿಬಿಟ್ರೆ ನೀವು ಫ್ಯಾಮಿಲಿಗೆ ತುಂಬಾ ಟೈಮ್ ಕೊಡ್ತೀರಾ, ಅಥವಾ ನಾಳೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತೀರಾ, ಫ್ಯಾಮಿಲಿ ಪ್ಲಾನಿಂಗು, ಆಮೇಲೆ ಒಂದಷ್ಟು ಲೀವ್ ಕೊಡಬೇಕಾಗುತ್ತೆ. ಈ ಥರದ್ದೆಲ್ಲ ಆ ಥರದ್ದೆಲ್ಲ ನಡೀತಿದೆ ಆ್ಯಕ್ಚುಲಿ, ವಿಚ್ ಇಸ್ ನಾಟ್ ರೈಟ್. ಸೊ ಎಸ್, ಇದೊಂದು ಕಾಮನ್ ಪರ್ಸೆಪ್ಷನ್ ಹೌದು. ಬಟ್ ಐ ಥಿಂಕ್ ಪೀಪಲ್ ಶುಡ್ ಸ್ಟಾರ್ಟ್ ಥಿಂಕಿಂಗ್ ಬಿಯಾಂಡ್ ಇಟ್. ಇವಾಗ ವರ್ಲ್ಡ್ ತುಂಬ ಚೇಂಜ್ ಆಗಿಬಿಟ್ಟಿದೆ. ಆ್ಯಂಡ್ ಐ ಥಿಂಕ್ ಅವರ ಪರ್ಸ್ನಲ್ ಲೈಫನ್ನು ಜಡ್ಜ್ ಮಾಡಿ ಅವ್ರಿಗೆ ಪ್ರೊಫೆಷ್ನಲಿ ಚಾನ್ಸ್ ಕೊಡೋದು, ದಟ್ಸ್ ನಾಟ್ ಅ ವೆರಿ ರೈಟ್ ಥಿಂಗ್. ಅಗೇನ್ ಅದನ್ನು ಚೇಂಜ್ ಮಾಡಲಿಕ್ಕೆ ಅಂತಲೇ ನಾವು ಎಷ್ಟೊಂದು ಮಂದಿ ಇದ್ದೀವಿ. ಸೊ ಲೆಟ್ಸ್ ಹೋಪ್ ಥಿಂಗ್ಸ್ ಗೆಟ್ ಬೆಟರ್ ಫ್ರಮ್ ನೌ ಆನ್. ನೀವು ದೃಷ್ಟಿ ಬಗ್ಗೆ ಹೇಳಿದ್ರಿ, ನಾನು ದೃಷ್ಟಿಯನ್ನು ನಂಬ್ತೀನಿ ಅಂತ ಒಂದು ಮಾತು ಹೇಳಿದ್ರಿ. ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ. ಎಲ್ಲರೂ ಎಲ್ಲ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಎಸ್ಪೆಷಲಿ ಟ್ರಾವೆಲಿಂಗು, ಅಥವಾ ಮನೆ ತೊಗೊಂಡ್ವಿ, ಕಾರ್ ತೊಗೊಂಡ್ವಿ, ಅಥವಾ ನಮ್ಮ ಜೀವನದಲ್ಲಿ ಏನೋ ಒಂದು, ಈಗ ಮದುವೆ, ಎಂಗೇಜ್ಮೆಂಟ್, ಸಮಥಿಂಗ್ ಏನೋ ಒಂದು ಅಪ್ಡೇಟ್ ಇದೆ ಅಂತಂದರೆ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದುಂಟು. ಅದನ್ನೆಲ್ಲ ನೋಡಿ ಜನರಿಗೆ ಏನನ್ಸುತ್ತೆ, ಓ ಇವ್ರ ಲೈಫ್ ತುಂಬ ಚೆನ್ನಾಗಿದೆ, ಇವ್ರ ಲೈಫ್ ತುಂಬ ಕಲರ್ಫುಲ್ ಆಗಿದೆ, ಈ ಥರ ಎಲ್ಲ ತಿಳ್ಕೊಂಡ್ಬಿಡ್ತಾರೆ. ಸೊ ಇದೇ ರೀಸನ್ನೇ ಕೆಲವರು ಅದೇ ನೀವು ಹೇಳ್ದಂಗೆ ದೃಷ್ಟಿ ಆಗುತ್ತೆ, ಏನೋ ಸಮಸ್ಯೆ ಆಯಿತು ಅಂತ ಕೂಡ ಹೇಳಿದ್ದುಂಟು. ಇನ್ನು ಕೆಲವೊಮ್ಮೆ ಏನಾಗ್ಬಿಡುತ್ತೆ, ಈಗ ಮದುವೆ ವಿಚಾರನೋ ಇನ್ಯಾವುದೋ ಒಂದು ವಿಷಯ ಬಂದಾಗ ಪರ್ಮನೆಂಟ್ ಅಥವಾ ಒಂದು ಅಫಿಷಿಯಲ್ ಆಗೋವರೆಗೂ ಹೇಳಬೇಡಿ, ಅದು ಒಳ್ಳೇದಲ್ಲ ಅಂತ ಒಂದು ಮಾತು ಕೂಡ ಇದೆ. ನೀವೇನು ಹೇಳ್ತೀರಾ? ನಾನಿದನ್ನು ನಂಬ್ತೇನೆ, ಬಟ್ ಅಂಥ ಪ್ರಾಕ್ಟೀಸ್ ನಾನು ಮಾಡಿಲ್ಲ. ನಾನಂದರೆ ಏನಿದ್ರೂ ದೇವ್ರ ಹತ್ರ ಹೋಗೋದು, ನಮಗೆ ಟೆಂಪಲ್ ಹೋಗೋದೇ ಒಂದು ಏನೋ ಒಂದು ಎಕ್ಸೈಟ್ಮೆಂಟ್ ಕೂಡ ಆ್ಯಂಡ್ ಒಂದು ನಂಬಿಕೆ ಕೂಡ. ಸೊ ಏನಿದ್ರೂ ದೃಷ್ಟಿ ಆಗುತ್ತೆ ಅಂತ ನನಗೆ ಅನಿಸುವಾಗನೂ ನಾನು ಟೆಂಪಲಲ್ಲಿ ಇರ್ತೀನಿ. ಇಲ್ಲದೇ ಇದ್ದರೆ ಪಪ್ಪ ಮಮ್ಮಿ ಕಟೀಲ್ ದುರ್ಗಾ ಪರಮೇಶ್ವರಿ ಹೋಗಿಬಿಡ್ತಾರೆ. ಸೊ ದೇವರ ಮೇಲೆ ಭಾರ ಹಾಕೋದು ಅದೊಂದು ಐ ಥಿಂಕ್ ನಾವೆಲ್ಲರೂ ಮಾಡ್ತೀವಿ. ನಾನು ಅಷ್ಟೇ ಮಾಡೋದು. ಇನ್ನು ಅದಕ್ಕೋಸ್ಕರ ಅದನ್ನು ಲೈಕ್ ಐ ಸೆಡ್, ನನ್ನ ಮದುವೆ ಆಗಿದೆ ಅಂತ ಹೇಳಲೇಬೇಕು, ಅದೊಂದು ಒಳ್ಳೆಯ ವಿಷಯ. ಹೇಳೋ ಅದರಲ್ಲಿ ಏನು ನನಗೆ ಹೇಳಬಾರ್ದು ಅಂತ ಅನಿಸಿಲ್ಲ. ಬಟ್ ದೃಷ್ಟಿ ಬೀಳುತ್ತೆ, ಹೇಳಿದರೆ ದೃಷ್ಟಿ ಮದುವೆ ಆಗೋದು ಒಂದು ಒಳ್ಳೆ ವಿಷಯ, ಅದರಲ್ಲಿ ದೃಷ್ಟಿ ಬೀಳುತ್ತೆ ಅಂತ ಏನಿಲ್ಲ. ಬಟ್ ಆಫ್ಕೋರ್ಸ್ ಹೇಳ್ತೀವಿ, ಎಷ್ಟು ಬೇಕು ಹೇಳ್ತೀವಿ. ಆ್ಯಂಡ್ ಇನ್ನು ಇನ್ಸ್ಟಾಗ್ರಾಮ್ ಅಂದರೆ ಒಂದು ನಮಗೆ ಎಂಥ PR ಥರ ಅಲ್ವಾ, ಅದನ್ನು ನೋಡಿ ನಮಗೆ ಕೆಲಸ ಬರೋದು, ಅದನ್ನು ನಾವು ಹೇಗೆ ಇರ್ತೀವಿ, ಅದರಲ್ಲಿ ಏನು ತೋರಿಸ್ತೀವಿ, ಅದನ್ನು ನೋಡಿ ಆಡಿಯನ್ಸು ನಮ್ಮನ್ನು ಇಷ್ಟಪಡೋದು. ಸೊ ಅದು ಇವಾಗ ಒಂದು ನಮ್ಮ ಫೇಸ್ ವ್ಯಾಲ್ಯೂಗೆ ಒಂದು ಎಡಿಷನ್ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮ್. ಅಗೇನ್ ದೃಷ್ಟಿದೆಲ್ಲ ಜಾಸ್ತಿನೂ ಥಿಂಕ್ ಮಾಡಬಾರ್ದು, ಒಂದು ಲೆವೆಲ್ಗೆ ಥಿಂಕ್ ಮಾಡಿ ದೇವ್ರ ಮೇಲೆ ಭಾರ ಹಾಕಿ ಬಿಟ್ಬಿಡ್ಬೇಕು ಅಷ್ಟೇ. ಈಗ ಬೇರೆ ನಾವು ಒಂದಷ್ಟು ಜನರನ್ನ ನೋಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ, ಈಗ ಕಪಲ್ಗಳು ಏನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ನಾವು ತುಂಬ ಚೆನ್ನಾಗಿದ್ದೀವಿ, ನನ್ನ ಬಿಟ್ಟರೆ ನೀನಿಲ್ಲ, ನಿನ್ನ ಬಿಟ್ಟರೆ ನಾನಿಲ್ಲ ಅನ್ನೋ ಥರ ತುಂಬ ಪ್ರಿಟೆಂಡ್ ಮಾಡ್ತಾರೆ, ಆ ಥರದ ಪೋಸ್ಟ್ಗಳನ್ನ ಹಾಕ್ತಾರೆ. ಬಟ್ ಆ ಥರ ಬದುಕ್ತಾನೆ ಇರಲ್ಲ, ವಾಸ್ತವವಾಗಿ ಆ ಥರ ಬದುಕ್ತಾನೆ ಇರಲ್ಲ. ಆಮೇಲೆ ಇನ್ನೊಂದಿನ ಡಿವೋರ್ಸ್ ಆಗಿಬಿಡುತ್ತೆ. ಅಂದರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿ ಪ್ರಿಟೆಂಡ್ ಮಾಡೋದು ಎಷ್ಟು ಸರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ನೆಸ್ ನಾವು ತೋರಿಸ್ಬೇಕು, ತಪ್ಪಲ್ಲ. ಬಟ್ ನಾವೇನಲ್ವಾ ಅದನ್ನು ತೋರಿಸೋವಂಥ ಪ್ರಯತ್ನ ಮಾಡ್ತಾರೆ. ಅದು ಇವಾಗ ನೋಡಿ ಅವ್ರವ್ರಿಗೆ ಬಿಟ್ಟದ್ದು. ನಾವು ಅವ್ರಿಗೆ ಹೇಗೆ ಅವರನ್ನು ಪ್ರೊಜೆಕ್ಟ್ ಮಾಡಬೇಕು. ಇನ್ಸ್ಟಾಗ್ರಾಮ್ ಏನಾಗ್ಬಿಟ್ಟಿದೆ, ನಮ್ಮ ಬಗ್ಗೆ ಹೇಳೋ ಥರ ನಮ್ಗೇನು ತೋರಿಸ್ಬೇಕು ಅದು ನಾವು ತೋರಿಸ್ಬೇಕು, ಆ ಥರ ಆಗಿಬಿಟ್ಟಿದೆ. ಸೊ ಎಲ್ರದ್ದು ಅವ್ರದ್ದೇ ಆದ ಒಂದು ಪರ್ಸೆಪ್ಷನ್ ಇದೆ, ಅದನ್ನು ಇಟ್ಕೊಂಡು ಅವರವರ ಪೋಸ್ಟ್ ಹಾಕ್ತಾರೆ. ಅದಕ್ಕೆ ನಾವು ಏನು ಕಮೆಂಟ್ ಮಾಡಿದ್ರೂ ಐ ಥಿಂಕ್ ಇಟ್ ಮೇಕ್ಸ್ ನೋ ಸೆನ್ಸ್. ನಮ್ಮ ಪ್ರೊಫೈಲ್ ನಮಗೆ ಹೇಗೆ ಬೇಕು ಹಾಗೆ ಇಟ್ಕೋಬೇಕಷ್ಟೇ. ಬೇರೆಯವ್ರ ಬಗ್ಗೆ ನಾವು ಏನಂತ ಹೇಳೋದು, ಇಟ್ಸ್ ಡಿಪೆಂಡಿಂಗ್ ಆನ್ ಹೌ ದೇ ವಾಂಟ್ ಟು ಪ್ರೊಜೆಕ್ಟ್ ದೆಮ್ಸೆಲ್ಫ್. ಈಗ ಅರೇಂಜ್ ಮ್ಯಾರೇಜ್ ಅಂತ ನೀವು ಆಲ್ರೆಡಿ ಹೇಳಿಬಿಟ್ಟಿದ್ದೀರಾ. ಅರೇಂಜ್ ಮ್ಯಾರೇಜ್ ಆದರೂ ಕೂಡ ಅಥವಾ ಲವ್ ಮ್ಯಾರೇಜ್ ಆದರೂ ಕೂಡ ಈಗ ಹುಡುಗ ಹೀಗೆ ಇರಬೇಕು ಅಥವಾ ಹುಡುಗಿ ಹೀಗೆ ಇರಬೇಕು ಅನ್ನೋಂಥ ಒಂದು ಆಸೆ, ಆಕಾಂಕ್ಷೆ, ನಿರೀಕ್ಷೆಗಳೆಲ್ಲ ಇದ್ದೇ ಇರುತ್ತೆ. ಯಾಕಂದರೆ ಲೈಫ್ ಲಾಂಗ್ ಅವ್ರು ನಮ್ಮ ಜೊತೆ ಜೀವನ ಮಾಡಬೇಕು, ನಾವು ಅವ್ರ ಜೊತೆ ಜೀವನ ಕಳಿಬೇಕು, ಹೀಗೆಲ್ಲ ಇರುತ್ತೆ. ನಿಮ್ಮ ನಿರೀಕ್ಷೆಗಳೇನಿತ್ತು? ಅಂದರೆ ನಿಮ್ಮ ಮದುವೆ ಆಗೋ ಹುಡುಗ ಹೀಗಿರಬೇಕು ಅಂತ ಇತ್ತಾ ಅಥವಾ ಏನಿತ್ತು? ಜಾಸ್ತಿ ಏನಿರಲಿಲ್ಲ ನನಗೆ ನಿರೀಕ್ಷೆ. ಒಂದು ಅಫ್ಕೋರ್ಸ್ ಎಜುಕೇಟೆಡ್ ಇರಬೇಕು, ಇಂಟೆಲಿಜೆಂಟ್ ಇರಬೇಕು, ಅದೊಂದಿತ್ತು. ತುಂಬ ನನ್ನಿಂದ ಒಂಚೂರು ಉದ್ದ ಇರಬೇಕು, ಅದೊಂದಿತ್ತು. ಡೀಸೆಂಟ್ ಲುಕಿಂಗ್ ಅಂಥದ್ದನ್ನು ನನಗೆ. ನೀವೇ ತುಂಬ ಹೈಟ್ ಇದ್ದೀರಾ, ನಾನು 5'8" ಇದ್ದೀನಿ. ಓಕೆ. ಸೊ ಅದಕ್ಕೆ ನನಗಿದ್ದು ಒಂಚೂರಾದರೂ ಉದ್ದ ಇರಬೇಕಂತ ನನಗೆ ಇತ್ತು. ಅಂದರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ನಾನೇನು ಜಾಸ್ತಿ ಅಂದ್ಕೊಂಡಿರಲಿಲ್ಲ, ಬಟ್ ಒಂಚೂರಾದರೂ ಉದ್ದ ಬೇಕಲ್ಲ ನನಗಿಂತ, ಅದೊಂದಿತ್ತು. ಅದು ಬಿಟ್ಟರೆ ಅಫ್ಕೋರ್ಸ್ ಇಂಟೆಲಿಜೆಂಟ್ ಆ್ಯಂಡ್ ಎಜುಕೇಟೆಡ್ ಆ್ಯಂಡ್
ಇನ್ನು ಮಾತಾಡುವಾಗ ಉಳ್ದದ್ದೆಲ್ಲ ಮಾತಾಡುವಾಗ ನಮಗೆ ಅನಿಸೋದು ಇದು ಎರಡು ಒಂದು ನನಗೆ ಇಂಪಾರ್ಟೆಂಟ್ ಇತ್ತು. ಡೀಸೆಂಟ್ ಲುಕಿಂಗ್ ಅಂತ ಹೀರೋನೇ ಬೇಕು ಇಂಥ ಅವನೇ ಬೇಕು ಅಂತ ಅಲ್ಲ, ಡೀಸೆಂಟ್ ಲುಕಿಂಗ್, ಟೇಕ್ಸ್ ಗುಡ್ ಕೇರ್ ಆಫ್ ಮೀ ಮೈ ಫ್ಯಾಮಿಲಿ ಇನಫ್. ಇವಾಗ ನಮ್ಮ ಹುಡುಗ ನಮ್ಮನ್ನ ಅರ್ಥ ಮಾಡ್ಕೋಬೇಕು, ಈ ಥರದ್ದೆಲ್ಲ ಒಂದಷ್ಟು ನಿರೀಕ್ಷೆಗಳಿರುತ್ತೆ. ಎಟ್ ದ ಸೇಮ್ ಟೈಮ್ ಪಾಸಿಟಿವ್ನೆಸ್ ಜಾಸ್ತಿ ಇರುತ್ತೆ ಕೆಲವರು ಹುಡುಗರಿಗೆ ಅಂತೆಲ್ಲ ಒಂದಷ್ಟು, ಅಂದರೆ ಸೋಷಿಯಲ್ ಮೀಡಿಯಾದೆಲ್ಲ ನಾವು ನೋಡ್ತೀವಿ, ಇದೇ ರೀಸನಿಗೆ ಬ್ರೇಕಪ್ ಆಯಿತು ಅದು ಇದು ಅಂತ. ಆಮೇಲೆ ಇದೇ ಆಧಾರದ ಮೇಲೆ ಒಂದು ಸಿನಿಮಾ ಕೂಡ ಬಂತು, ರಶ್ಮಿಕಾ ಮಂದಣ್ಣ ಅವ್ರು ಮಾಡಿದ್ರು, ದಿ ಗರ್ಲ್ ಫ್ರೆಂಡ್ ಅಂತ ಒಂದು ಮೂವಿ. ಅದರಲ್ಲಿ ಗಂಡು ಮಕ್ಕಳು ಪಾಸಿಟಿವ್ನೆಸ್ ಬಗ್ಗೆನೇ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಎಷ್ಟೋ ಜನರಿಗೆ ಬ್ರೇಕಪ್ ಆದಾಗ ಏನ್ ಸಮಸ್ಯೆ ಅಂತ ಗೊತ್ತಿರಲ್ಲ, ಬಟ್ ಇಮಿಡಿಯೇಟ್ಲಿ ಹೇಳ್ಬಿಡ್ತಾರೆ ಹುಡುಗಿ ತಪ್ಪದಿರ್ಬೋದು, ಅಥವಾ ಹುಡುಗಿ ಇನ್ಯಾರೋ ಒಬ್ಬ ಹುಡುಗ ಸಿಕ್ಕದ ಚೆನ್ನಾಗಿ ದುಡ್ಡು ಸಿಕ್ತು ಅಂತ ಕಾರಣಕ್ಕಾಗಿ ಆ ಹುಡುಗನ ಬಿಟ್ಟವಳು ಇನ್ನೊಬ್ಬರನ್ನ ಮದುವೆ ಆಗಿರ್ಬೋದು, ಅಥವಾ ಈ ತರದೇ ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಡ್ತಾರೆ. ಬಟ್ ಒಳ ಅರ್ಥ ಬೇರೆನೇ ಇರುತ್ತೆ, ಅಥವಾ ಸಮಸ್ಯೆ ಬೇರೆನೇ ಇರುತ್ತೆ. ಇದನ್ನ ಯಾರು ಅರ್ಥನೇ ಮಾಡ್ಕೊಳಲ್ಲ. ಪಾಸಿಟಿವ್ನೆಸ್ ಅನ್ನೋದು ಕೆಲವರಿಗೆ ಅರ್ಥ ಆಗಿರಲ್ಲ. ಆ ಹುಡುಗ ತುಂಬಾ ಚೆನ್ನಾಗಿ ತುಂಬಾ ಪ್ರೀತಿ ಮಾಡ್ತಿದ್ದ, ಕೇರ್ ಮಾಡ್ತಿದ್ದ, ಆದ್ರೂ ಆ ಹುಡುಗಿ ಯಾಕೆ ಬಿಟ್ಟು ಹೋದ್ಲು, ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ. ಆ್ಯಕ್ಚುಲಿ ನನಗೇನು ಅನಿಸೋದಂದರೆ, ನಾನು ನೋಡಿದ್ರಲ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸಲ್ಲಿ ಏನು ಅಂದರೆ, ನಾವು ತುಂಬ ಚಿಕ್ಕದಿರುವಾಗ ಅಂದರೆ ಅರ್ಲಿ ಯುನೋ ನಮ್ಮ ಕಾಲೇಜಲ್ಲಿರೋ ಲವ್ ಸ್ಟೋರೀಸ್ ಇರ್ಬೋದು, ಅಥವಾ ಜಸ್ಟ್ ನಾವು ಕಾಲೇಜಿಂದ ಹೊರಗಡೆ ಬಂದಮೇಲೆ ಆ ಯಂಗ್ ಅರ್ಲಿ 20s ಲವ್ ಸ್ಟೋರೀಸ್ ಎಲ್ಲನೂ ಪೊಸೆಸಿವ್ನೆಸ್ ಇದ್ದೇ ಇರುತ್ತೆ. ಇಟ್ಸ್ ಅ ವೆರಿ ಕಾಮನ್ ಥಿಂಗ್. ಅದು ನಾವು ಸ್ಲೋಲಿ ಒಂದು ಲೇಟ್ 20sಗೆ ಬಂದಾಗ ನಾವು ಮೆಚೂರ್ ಆಗ್ತೀವಿ, ಆವಾಗ ಇದೆಲ್ಲ ಕಮ್ಮಿ ಆಗೋದು ಇದು ಸಹಜ. ಐ ಥಿಂಕ್ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಇದು ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ, ಸ್ವಲ್ಪ ಆದರೂ. ದ ಅರ್ಲಿ ರಿಲೇಷನ್ಶಿಪ್ಸ್, ಅರ್ಲಿ 20 ರಿಲೇಷನ್ಶಿಪ್ಸ್, ಐ ಥಿಂಕ್ ಇಟ್ಸ್ ಅ ಕಾಮನ್ ಥಿಂಗ್. ಇವನ್ ನೀವು ಆ ಮೂವಿ ನೋಡಿದ್ರೂ ಅದರಲ್ಲಿ ದೇ ಟೂ ಯಂಗ್, ದೇ ಆರ್ ಫ್ರಮ್ ಕಾಲೇಜ್. ಸೊ ಆ ಟೈಮಲ್ಲಿ ಅದೊಂದು ಇರುತ್ತೆ ಎಲ್ರಿಗೂ. ಬಟ್ ಐ ಥಿಂಕ್ ಇವೆಂಚುವಲಿ ನಾವು ಮೆಚೂರ್ ಆಗ್ತಾ ಇದ್ದ ಹಾಗೆ ಈಸ್ ವೆನ್ ವಿ ಚೇಂಜ್. ಸೊ ಯಾ, ಈಗ ನೀವು ಅರೇಂಜ್ ಮ್ಯಾರೇಜ್, ನಮ್ಮ ಮತ್ತೆ ಪದೇ ಇದೇ ಮಾತನ್ನ ಹೇಳ್ತಾ ಇದ್ದೀನಿ. ಈಗ ಮದುವೆ ಆಗುವ ನಿರ್ಧಾರ ತಗೊಂಡಾಗ ನೀವು ಅವ್ರ ಮನೆಗೆ ಹೋಗ್ತೀರಾ, ಈಗ ಒಂದು ವ್ಯಕ್ತಿಯ ಪತ್ನಿಯಾಗಿ ನೀವು ಬದುಕಬೇಕು, ಆ ನಿರ್ಧಾರ ತಗೊಳ್ಳೋದು ಅಥವಾ ಆ ಡಿಸಿಷನಿಗೆ ಬರೋದು ಎಷ್ಟು ಕಷ್ಟ ಇತ್ತ ಅಥವಾ ಹೇಗಿತ್ತು ಅಂತ? ಅದಕ್ಕೋಸ್ಕರನೇ ನಾವು 1.5 ವರ್ಷ ತಗೊಂಡ್ವಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಇದು ನಮಗೆ ನಮ್ಮ ಹೊಂದಾಣಿಕೆ ಇದೆಯಾ, ನಮಗೆ ಇದು ಮಾಡ್ಬೋದಾ, ನನ್ನ ಪ್ರೊಫೆಷನ್ ಅಂದರೆ ನಾನು ಶೂಟ್ ಮಾಡೋ ಟೈಮಲ್ಲಿ ಅವ್ರು ಹೇಗಿರ್ತಾರೆ, ಅವ್ರು ಕೆಲಸ ಮಾಡೋ ಟೈಮಲ್ಲಿ ನಾನು ಹೇಗಿರ್ತೀನಿ, ನಾವು ಬೇರೆ ಬೇರೆ ಸಿಟಿಯಲ್ಲಿರೋದು, ನಾನು ಬೆಂಗಳೂರಲ್ಲಿ ಅವ್ರು ಮುಂಬೈಯಲ್ಲಿ, ಆವಾಗ ನಾವು ಈ ಲಾಂಗ್ ಡಿಸ್ಟೆನ್ಸ್ ಕೂಡ ಹೇಗೆ ಮೇಂಟೈನ್ ಮಾಡ್ತೀವಿ, ಅದೆಲ್ಲ 1.5 ವರ್ಷದಲ್ಲಿ ನಮ್ಗೆ ಗೊತ್ತಾಗುತ್ತೆ ಇದು ಬೇಕಾ ಬೇಡವ ಅಂತ. ಸೊ ಹಾಗೆ ಗೊತ್ತಾಗಿ ಮತ್ತೆ ಡಿಸೈಡ್ ಮಾಡಿದ್ದಿಲ್ಲ, ಐ ಥಿಂಕ್ ದಿಸ್ ಇಸ್ ಫೈನ್ ಅಂತ. ಈಗ ಹೆಣ್ಣು ಮದುವೆ ಆದ ಕೂಡಲೇ ಅವಳು ಹುಟ್ಟಿದ ಮನೆಗೆ ಅತಿಥಿ ಅಂತ ಹೇಳಿ ನಮ್ಮ ಸಮಾಜ ಒಂದು ಟ್ಯಾಗ್ ಲೈನ್ ಕೊಟ್ಬಿಡುತ್ತೆ. ನೀವಿವತ್ತು ಮನೆಯಿಂದ ಹೊರಡುವಾಗ ಮದುವೆಗೆ ಅಂತ ಹೇಳಿ ನೀವು ಈಗ ರೆಸಾರ್ಟ್ ಅಲ್ಲಿ ಮದುವೆ ಆಗ್ತಿರೋ ಅಥವಾ ಛತ್ರದಲ್ಲಿ ಮದುವೆ ಆಗ್ತಿರೋ ಅದು ಬೇರೆ ಪ್ರಶ್ನೆ. ನೀವು ಮನೆಯಿಂದ ಹೊರಟುವಾಗ ಕುಮಾರಿಯಾಗಿ ಹೋಗ್ತೀರಾ, ಮದುವೆ ಆಗತ್ತೆ, ಆಮೇಲೆ ನೀವು ಅದೇ ಮನೆಗೆ ಬರ್ತೀರಾ ಅಂತ ಅಂದ್ಕೂಡ್ಲೆ ಶ್ರೀಮತಿ ಆಗಿರ್ತೀರಾ. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಮನೆಗೆ ನೀವು ಅತಿಥಿ ಆಗಿರುವಂಥದ್ದು, ನೀವು ಹುಟ್ಟಿ ಬೆಳೆದ ಮನೆಗೆ ಅತಿಥಿ ಆಗಿರುವಂಥದ್ದು. ಆ ಅಂದ್ರೆ ಆ ಮೂಮೆಂಟ್ ನ ನೀವು ಹೇಳ್ಬೋದು. ಆಕ್ಚುಲಿ ನಾವು ಇವಾಗ ನೋಡಿದ್ರೆ ಮದುವೆಗಿಂತ ಮುಂಚೆನೂ ನಾನು ನನ್ನ ಮನೆಗೆ ಅತಿಥಿಯಾಗೇ ಇದ್ದೆ. ಯಾಕೆಂದ್ರೆ ಸ್ಟಡಿ ಇರ್ಬೋದು, ಸ್ಟಡೀಸ್ ಆದ್ಮೇಲೆ ನಾವು ಮನೇಲಿ ಎಲ್ಲಿರ್ತೀವಿ, ನಾವು ಹೊರಗಡೆನೆ ಇರೋದಲ್ವಾ, ನಮ್ ಕೆಲಸ ಹೊರಗಡೆ ಇರೋದು. ನನ್ಗೆ ನೆನಪಿದೆ, ನಂದು ಕಳ್ಸ್ಕೊಡ್ತಾರಲ್ಲ, ಕಳ್ಸ್ಕೊಡೋ ಒಂದು ಯುನೋ ರಿಚುವಲ್ ಇತ್ತಲ್ಲ ಮದುವೆ ಆದ್ಮೇಲೆ. ಆವಾಗ ನಮ್ ಕಡೆ ನಾವು ನಾರ್ಮಲ್ ಆಗಿ ಇದ್ವಿ, ಯಾರು ಅದ್ಕೊಂಡಿಲ್ಲ, ಏನೂ ಇಲ್ಲ. ನನ್ಗೂ ಅಂದ್ರೆ ಬೇಜಾರಿರುತ್ತೆ, ಒಂದು ಅಂದ್ರೆ ಖುಷಿಯಲ್ಲಿ ಒಂದು ಬೇಜಾರು, ಮದುವೆ ಆಯ್ತಲ್ಲ ಅಂತ ಪಪ್ಪ ಮಮ್ಮಿಗೆ. ಅದನ್ನ ಬಿಟ್ರೆ ಅದು ಮುಂಚೆ ಎಲ್ಲ ನಾವು ಹತ್ಕೊಂಡೆಲ್ಲ ಹೋಗ್ತಾ ಇದ್ವಿ. ಅವರೆಲ್ಲ ಮದುವೆಯಾಗಿ ಹೋದಾಗ ನಾನು ನೋಡಿದ್ದೀನಿ, ನಮ್ಮ ಆಂಟಿ ಎಷ್ಟು ಹತ್ಕೊಂಡು ಹೋಗಿದ್ದಾರೆ. ಸೊ ಅಂಥದ್ದೆಲ್ಲ ಸೀನೇ ಇಲ್ಲ, ಯಾಕೆಂದ್ರೆ ನಾವು ಇವಾಗ ಆಲ್ರೆಡಿ ನಾವು ಅತಿಥಿಯೇ ನಮ್ಮ ಮನೆಗೆ, ನಮ್ಮ ಮನೆಯಲ್ಲೇ ನಾವು ಇರೋದಿಲ್ಲ. ಸೊ ಇವಾಗ ಮದುವೆ ಆದ್ಮೇಲೆ ಅತಿಥಿ ಅನ್ನೋ ಕಾನ್ಸೆಪ್ಟ್ಗಿಂತ ನಾವು ಮುಂಚೆನೇ ಅತಿಥಿಯಾಗಿದ್ದೀವಿ, ಅದು ಕಾನ್ಸೆಪ್ಟೇ ಇಲ್ಲ ಇವಾಗ. ಓಕೆ, ಈಗ ಮದುವೆ ಆಗ್ತೀರಾ ಅಂತ ಅಂದ್ಕೊಳ್ಳೆ ಮನೇಲಿ ಒಂದಷ್ಟು ಸಜೆಷನ್ಸ್ ಕೊಡ್ತಾರೆ, ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ನಿಮ್ಮ ಮನೇಲಿ ಏನ್ ಹೇಳ್ತಾ ಇದ್ರು, ನಿಮ್ಮ ತಾಯಿ ಏನ್ ಹೇಳ್ತಾ ಇದ್ರು? ನೀನು ಗಂಡನನ್ನ ಚೆನ್ನಾಗಿ ನೋಡ್ಕೋಬೇಕು, ಅದೊಂದು ನನಗೆ ಫಸ್ಟ್, ಅದು ಮದುವೆಗಿಂತ ಮುಂಚೆನೂ ಹುಡುಗ ಸಿಗೋಕ್ಕಿಂತ ಮುಂಚೆ ಅದೊಂದು ಹೇಳ್ತಾ ಇದ್ರು ನನಗೆ. ತಮ್ಮನೂ ಇದ್ದಾನೆ, ನಿನ್ನ ತಮ್ಮನಿಗೆ ಹುಡುಗಿ ಹೇಗಿರ್ಬೇಕಂದ್ರೆ ಅವನನ್ನು ಚೆನ್ನಾಗಿ ನೋಡ್ಕೊಳ್ಳುವಂತಹ ಹುಡುಗಿ ಬೇಕು. ನೀನು ಹೇಗಿರ್ಬೇಕಂದ್ರೆ ನೀನು ನಿನ್ನ ಗಂಡನನ್ನ ಚೆನ್ನಾಗಿ ನೋಡ್ಕೋಬೇಕು, ಅದು ಹೇಳ್ತಾ ಇದ್ರು. ದಟ್ ಈಸ್ ವೆನ್ ರಿಲೇಶನ್ಶಿಪ್ ಸ್ಟೇಸ್ ಅಂತ ನನ್ನ ಮಮ್ಮಿದೊಂದು ಅನಿಸಿಕೆ. ಸೊ ಅದೊಂದು ಹೇಳ್ತಾ ಇದ್ರು. ಇನ್ನೂ ಅಫ್ಕೋರ್ಸ್ ಬೇರೆ ಎಲ್ಲ ಮನೆ ಕೆಲಸದೆಲ್ಲ ಅದೊಂದು ಸ್ವಲ್ಪ ಹೇಳ್ತಾ ಇದ್ರು. ಯು ಶುಡ್ ನೋ, ಅಂದರೆ ಏನಿಲ್ಲದೆ ಇದ್ರೂ ನಿನಗೆ ಕುಕ್ಕಿಂಗ್ ಒಂದು ಬರಬೇಕು. ನನಗೆ ಆ್ಯಕ್ಚುಲಿ ಕುಕ್ಕಿಂಗ್ ತುಂಬ ಇಷ್ಟ. ಈವನ್ ಅದರ್ವೈಸ್ ಅಂದರೆ ಕುಕ್ಕಿಂಗ್ ಮನೇಲಿ ಮಾಡಬೇಕಂತಲ್ಲ, ನನಗೆ ಕುಕ್ಕಿಂಗ್ ಅಂದರೆ ಅದು ನನ್ನ ಸ್ಟ್ರೆಸ್ ಬಸ್ಟರ್. ನಾನು ತುಂಬ ಸ್ಟ್ರೆಸ್ಡ್ ಆಗಿದ್ದರೆ, ತುಂಬ ಸ್ಯಾಡ್ ಆಗಿದ್ದರೆ, ತುಂಬ ಹ್ಯಾಪಿ ಆಗಿದ್ದರೆ, ನನ್ನ ಲವ್ ಲ್ಯಾಂಗ್ವೇಜ್ ಕೂಡ ಕುಕ್ಕಿಂಗ್. ನಾನು ಅವ್ರಿಗೆ ಕುಕ್ ಮಾಡ್ತೀನಿ, ನನಗೆ ತಿನ್ನಿಸ್ತಾ ಇರಬೇಕು, ಏನಾದರೂ ಕೊಡ್ತಾ ಇರಬೇಕು. ದಟ್ಸ್ ಮೈ ವೇ ಆಫ್ ಶೋಯಿಂಗ್ ಲವ್. ಸೊ ಅದು ಇಲ್ಲದೆ ಇದ್ರೆ
ಇತ್ತು. ಸೊ ಐ ಥಿಂಕ್ ಅದೆಲ್ಲ ಸ್ವಲ್ಪ 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 ಮಮ್ಮಿ ಹಾಗೆ ತುಂಬಿಸ್ತಾ ಇದ್ರು ನನಗೆ. ಓಕೆ, ಉತ್ತರಾಖಂಡದಲ್ಲಿ ಏನು ಅಡುಗೆ ಮಾಡಿಕೊಟ್ರಿ? ಅವ್ರದ್ದು ಅದು ಒಂದು ರಸಮ್, ಅವ್ರದ್ದು ಅದನ್ನು ಒಂದು ಶಾಸ್ತ್ರ. ನಮಗೆ ಐ ಡೋಂಟ್ ನೋ, ನಮಗೆ ಮಂಗಳೂರಲ್ಲಿ ಅಂಥದ್ದೇನು ಶಾಸ್ತ್ರ ಅಂತ ಇರಲಿಲ್ಲ, ಬಟ್ ಅಲ್ಲಿ ಅದು ಶಾಸ್ತ್ರನೇ. ಅದು ಮಾಡಿದ ಮೇಲೆ ದೇವರಿಗೆ ಇಡಬೇಕು ಅದೆಲ್ಲ ಒಂದು. ನಾನು ಕಾಜು ಬರ್ಫಿ ಮಾಡಿದೆ. ಓಕೆ, ಅದನ್ನು ಸ್ವಲ್ಪ ಭಯ ಪಡ್ಕೊಂಡು ಮಾಡಿದೆ. ಯಾವಾಗಲೂ ಮಾಡ್ತೀನಿ ನಾನು ದೀಪಾವಳಿ ಟೈಮಲ್ಲಿ, ಬಟ್ ಆ ದಿನ ಏನೋ ಮಾಡುವಾಗ ಕಲಿಸ್ತಾ ಇದ್ದೀನಿ ಇದೇನಪ್ಪ ಗಟ್ಟಿನೇ ಆಗ್ತಾ ಇಲ್ಲ ಅಂತ ಭಯ ಆಗ್ಬಿಡ್ತು. ಅಲ್ಲಿಯೇ ದೇವ್ರಿಗೊಂದು ಪ್ರೇ ಮಾಡಿದೆ, ದೇವರೇ ಪ್ಲೀಸ್ ಇಲ್ಲಿ ನನ್ನ ಮರ್ಯಾದೆ ಉಳಿಸ್ಬಿಡಿ ಅಂತ. ಆಮೇಲೆ ಇಲ್ಲ, ಚೆನ್ನಾಗಿ ಬಂತು. ಆ್ಯಂಡ್ ಐಲ್ ಸೆಂಡ್ ಯು ಫೋಟೋಸ್. ಚೆನ್ನಾಗಿ ಬಂತು ಅದೊಂದು ಚೆನ್ನಾಗಿ ಬಂತು. ಅದಕ್ಕೆಲ್ಲ ಏನ್ ಹೇಳಿದ್ರು? ತುಂಬಾ ಖುಷಿ ಆಯ್ತು. ಇದು ಮನೇಲಿ ಮಾಡಿದ್ ಹೌದಾ ಅಂತ ಕೇಳಿದ್ರು. ನನ್ಗೆ ಖುಷಿ ಆಯ್ತು. ಅಲ್ಲಿಗೆ ಐ ವಿಲ್ ಲೈಕ್ ಓ ಮೈ ಗಾಡ್, ಮರ್ಯಾದೆ ಉಳಿತು. ಹೌದು, ಅಲ್ಲೇ ದೇವರಿಗೆ ಥ್ಯಾಂಕ್ ಯು ಕಾನಾಜಿ ಅಂತ ಹೇಳಿದೆ. ಅವ್ರು ಮತ್ತೆ ಫಸ್ಟ್ ಅವ್ರಿಗೆ ಭೋಗ್ ಇಡ್ಬೇಕಂತೆ ಮಾಡಿದ ಕೂಡಲೇ, ಬೇರೆಯವ್ರಿಗೆ ಕೊಡೋಕ್ಕಿಂತ ಮುಂಚೆ. ಅದೇ ನಾನು ಅದು ಕಲಿಸ್ತಾ ಇರುವಾಗ ಅನ್ಕೊಂಡೆ, ದೇವರೇ ಫಸ್ಟ್ ನಿಮಗೆ ಭೋಗ್ ಇಡ್ತಾ ಇದ್ದೀನಿ, ಪ್ಲೀಸ್ ಹೇಗಾದ್ರೂ ಮಾಡಿ ನನ್ನ ಮರ್ಯಾದೆ ಉಳಿಸಿ ಅಂತದ್ದು. ಏನೋ ಅಪ್ಪ ಬೈ ಗಾಡ್ಸ್ ಗ್ರೇಸ್ ಚೆನ್ನಾಗಿ ಬಂತು, ಎಲ್ಲರೂ ಖುಷಿ ಪಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.